ಸಲುವಾಗಿ ಇವ್ರು ಏನು ಪ್ರಯತ್ನ ಮಾಡಿದ್ದಾರೆ ಇಬ್ಬರು, ನಮ್ಮ ದೇವೇಗೌಡರು ಅವ್ರ ಮಗ ಎಚ್ ಡಿ ಕುಮಾರಸ್ವಾಮಿ ಅವರು. ಹಿಂದಿನ ಯಾವುದೋ ಕಡೆ ಹೇಳ್ತಾ ಹೋಗ್ತಾ ಇರ್ತಾರೆ ಹಾಗೆ. ಆದರೆ ಎಷ್ಟು ಮಂದಿ ಈಗ ವರ್ಕ್ ಮಾಡ್ತಾ ಇದ್ದಾರೆ, ಕೇಂದ್ರದಿಂದ ಎಷ್ಟು ಕೆಲಸ ಮಾಡಿಸಿದ್ದಾರೆ. ಹೌದು, ಕೇಂದ್ರ ಕೆಲಸ ಮಾಡಿಸ್ಬೇಕಾಯ್ತಾರೆ ಇಷ್ಟರೊಳಗು. ಅದು ಕೇಂದ್ರಕ್ಕೂ ಗೊತ್ತದ ನಮ್ಮ ಭಾರತೀಯ ಜನತಾ ಪಕ್ಷದ ಮೋದಿಯವರಿಗೆ ರಾಜಕೀಯ ಪಕ್ಷನ ಯಾಕೆ ಬೆಳೆಸಬೇಕು, ಇದೆಲ್ಲ ನಮ್ಮ ವೈರಿ ಆಗ್ತದಂತೆ. ಅವರು ಆ ಪ್ರಮಾಣದಲ್ಲೇ ಸಪೋರ್ಟ್ ಮಾಡಿ ಬೆಳೆಸ್ತಾ ಇಲ್ಲ JDS ಅವರನ್ನ. ಏನೋ ಇತ್ತೀಚೆಗೆ ಒಂದು ಸುದ್ದಿ ಕೇಳಿದ್ವಿ ನಾವು, ಇಲ್ಲಪ್ಪ ಅಷ್ಟು ಒಂದಿಷ್ಟು 34 ಸೀಟು ಬಂದರೆ ಇವ್ರು ಮುಖ್ಯಮಂತ್ರಿ ಮಾಡ್ಬೋದು, ಇದು BJP ಅಂತ ಬಂದಾಗಲ್ಲ. ಜನ 30-40 ಅದು 50 ತನಕ ಕೊಡ್ತಾರೆ ಸೀಟ ನಮ್ಮ ದೇವೇಗೌಡರಿಗೆ ಮತ್ತು ಅವ್ರ ಮಕ್ಕಳಿಗೆ. ಮತ್ತು ಒಬ್ಬ ಮೊಮ್ಮಗಳ ಬಗ್ಗೆ ನೀವು ಕೇಳಿದಿರಿ, ಏನೆಲ್ಲ ಅವ್ರ ಮೇಲೆ ಆರೋಪಗಳು ಬಂದು ಅಂತೇಳಿ. ಹೀಗಾಗಿ ಇದೆಲ್ಲ ನೆನಪಿಸ್ಕೊಂಡಾಗ ದೇವೇಗೌಡರು ಸ್ವತಃ ಈ ಪಕ್ಷವನ್ನು ದಿವಾಳಿ ಎಬ್ಸೋದ್ರಲ್ಲೇ, ಒಂದು ದಂಡಿಗೆ ಹಚ್ಚೋದ್ರಲ್ಲೇ ಕಾರಣಕರ್ತರಾದ್ರ ಅಂತೇಳಿ. ಹೌದು, ಪುತ್ರ ವೈಭವ ಇರಬೇಕು, ತಮ್ಮ ಮಕ್ಕಳು ಉಳಿಸಬೇಕು, ಬೆಳೆಸಬೇಕು, ಎಲ್ಲರಿಗೂ ಅದ, ಇಲ್ಲಂತಲ್ಲ. ಆದರೆ ಇದೊಂದು ಸಾರ್ವಜನಿಕ ರಂಗದ ಕೆಲಸ ಇರುವುದರಿಂದಾಗಿ, ಜನಸಾಮಾನ್ಯವಾಗಿರುತ್ತಿರುವಂಥ ಪಕ್ಷ ಆಗಿದ್ದರಿಂದಾಗಿ ಜನಸಾಮಾನ್ಯ ಸಮಸ್ಯೆ ತಗೊಂಡು ಜನಸಾಮಾನ್ಯರಲ್ಲೇ ಕೆಲವು ವ್ಯಕ್ತಿಗಳು ಯೋಗ್ಯರನ್ನು ಬೆಳೆಸಬೇಕು, ಅವ್ರನ್ನ ಲೀಡರ್ ಅಂತ ಒಪ್ಕೋಬೇಕಾಗ್ತದೆ. GT ದೇವೇಗೌಡರಿಗೆ ಏನಾಗಿತ್ತು, CM ಇಬ್ರಾಹಿಂ ಅವ್ರಿಗೆ ಏನಾಗಿತ್ತು, ಇವ್ರು ಜೊತೆಗಾರರು ಒಳ್ಳೆಯ ಮಾತುಗಾರರು. ರಾಜಕೀಯದಲ್ಲಿ ಏನು ಬೇಕು, ಶುದ್ಧ ಹಸ್ತ ಅಂತ ಹೇಳ್ತೀವಿ, ಆದ್ರೆ ನಡೆಯುವುದು ನಾವಂತಾರೆ ಶುದ್ಧ ಹಸ್ತ ಮತ್ತು ಒಳ್ಳೆ ಮಾತುಗಾರಿಕೆ. CM ಇಬ್ರಾಹಿಂರಿಗೆ ಏನು ಮಾತುಗಾರಿಕೆ ಕಡಿಮೆ ಇತ್ತು. ಬಸವಣ್ಣವ್ರ ವಿಚಾರಗಳನ್ನು, ವಚನ ಸಾಹಿತ್ಯವನ್ನು ತಿಳಿದುಕೊಂಡಂಥ ಒಬ್ಬ ಅತ್ಯಂತ ಗಂಭೀರ ವ್ಯಕ್ತಿ. ತಪ್ಪಾಗಿಲ್ಲ ಅಂತಲ್ಲ, ಭದ್ರಾವತಿಯಲ್ಲಿ ಅಲ್ಲಿಲ್ಲೇ ಅವರು ಇತಿಹಾಸದ ಅವರು ನೀವು ಹೊರಗೆ ಕಳ್ಕೊಂಡ್ರಿ. ಈ ಉಳಿದವರು ಯಾರು, ಒಬ್ಬ ನಿಖಿಲ್ ನಮ್ಮ ಕುಮಾರಸ್ವಾಮಿ ನಿಜವಾಗಿಯೂ ಪಾರ್ಟಿಯನ್ನು ಕಟ್ಟಬಲ್ರ, ಜನ ಅವ್ರನ್ನ ನಂಬಬಲ್ರ. ಯಾಕೆ ಈಗಾಗಲೇ ಸೋತಿದ್ದಾರೆ 2 ಮಕ್ಕಳು ನಿಂತವರು. ಇವೆಲ್ಲ ಇದ್ದಾಗ ಕುಮಾರಸ್ವಾಮಿಗಳು ಮುಖ್ಯಮಂತ್ರಿ ಹೆಂಗೆ ಆಗ್ತಾ ಇದ್ದಾರೆ, BJP ಎಷ್ಟು ಮಟ್ಟಿಗೆ ನಂಬುದಕ್ಕಾರರಿದ್ದಾರೆ. 2022 ಕುಮಾರಸ್ವಾಮಿಗಳು ಮುಖ್ಯಮಂತ್ರಿ ಘೋಷಣೆ ಮಾಡ್ತಾರೆ ಅವರು. ನೋಡು, ಏನೂ ಇರಲಿ, ಒಟ್ಟಿನಲ್ಲೇ ನಮ್ಮ ದೇವೇಗೌಡರು ಕುಮಾರಸ್ವಾಮಿಗಳು ಬೆಂದ ಮೇಲೆ ದೇವೇಗೌಡರ ಪುತ್ರ